ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ವಿನಯ್ ಬೈರೇಗೌಡ. ಐತರಾಸನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವ್ಯಾನ್ ಹಾಗೂ ನಾಗರಕಟ್ಟೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಕೊಡುಗೆ. ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡರಾದಂಥ ನಾಯಕರಹಳ್ಳಿಯ ವಿನಯ್ ಬೈರೇಗೌಡರವರು ಐತರಾಸನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವ್ಯಾನ್ ಹಾಗೂ ನಾಗರಕಟ್ಟೆ ನಿರ್ಮಾಣ ಕಾರ್ಯಕ್ಕೆ ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ. ಆರ್ಥಿಕ ಸಹಾಯ ಹಸ್ತಾಂತರಿಸಿ ಮಾತನಾಡಿದ ನಾಯಕರಹಳ್ಳಿಯ ವಿನೋದ್ ಬೈರೇಗೌಡ, ಸರ್ಕಾರಿ ಶಾಲೆಯ ಮಕ್ಕಳಿಗೂ ಪ್ರತ್ಯೇಕ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂಬ ಆಲೋಚನೆಗೆ ಮೊದಲಿಂದಲೇ ನನ್ನಲ್ಲಿತ್ತು. ಸರ್ಕಾರಿ ಶಾಲೆಗಳ ಶಾಲಾ ಮಕ್ಕಳನ್ನು ದೂರದ ಊರುಗಳಿಂದ ಕರೆದುಕೊಂಡು ಬರುವುದಕ್ಕೆ ದಾಖಲಾತಿ ವೃದ್ಧಿಸಲು ಸರ್ಕಾರ ಶಾಲೆಗಳು ಖಾಸಗಿ ಶಾಲೆಗಳಿಂದ ಕಡಿಮೆ ಏನಿಲ್ಲ ಎಂಬ ಭಾವನೆ ಪೋಷಕರಲ್ಲಿ ಬರಲು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿದರು. ಶಾಲಾ ವಾಹನ ಚಾಲಕರಿಗೆ ಸೂಕ್ತ ಚಾಲನಾ ಪರವಾನಗಿ, ಅನುಭವ ಹಾಗೂ ಮಕ್ಕಳೊಂದಿಗೆ ಸ್ನೇಹಪರ ವರ್ತನೆ ಅಗತ್ಯವಿದ್ದು ಅಂತ ತಿಳಿಸಿದರು. ಶಾಲಾ ಬಸ್ಗಳಲ್ಲಿ ನಿರೀಕ್ಷಕ ನೇಮಕ ಕಡ್ಡಾಯವಾಗಿದ್ದು, ಮಕ್ಕಳ ಏರುವ ಇಳಿಯುವ ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಸೂಚನೆಯನ್ನು ನೀಡಿದರು. ಯಾವುದೇ ರೀತಿಯ ಅತಿವೇಗ, ಮದ್ಯಪಾನ, ಚಾಲನೆ ಅಥವಾ ನಿರ್ಲಕ್ಷ್ಯಕ್ಕೆ ಆಸ್ಪದವಿಲ್ಲ. ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಸಂತೋಷ್ ಕುಮಾರ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಇಂದಿನಿಂದ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದ್ದು, ದಾಖಲಾತಿ ಆಂದೋಲನವಾಗಿ ಸರ್ಕಾರಿ ಶಾಲೆಗಳ ದಾಖಲಾತಿ ಹೆಚ್ಚಾಗಲಿ. ಅದೇ ರೀತಿ ನಮ್ಮೂರ ಶಾಲೆಯಲ್ಲಿ ಕೂಡ ದಾಖಲಾತಿ ಹೆಚ್ಚಾಗಿ ಮಾದರಿ ಶಾಲೆಯಾಗಿ ಹೊರಹೊಮ್ಮಲಿ. ಇದರಲ್ಲಿ ಸಮುದಾಯದ ಸಹಕಾರ ಮುಖ್ಯ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಚಂದ್ರೇಗೌಡ, ಕಾಮದೇನಹಳ್ಳಿಯ ಆನಂದ ಹೇಳೂರು, ಐತರಸನಹಳ್ಳಿಯ ಶಾಲೆಯ ಪದ್ಮಾವತಿ ಮೇಡಂ, ನೀಲಮ್ಮ, ಮುಖ್ಯೋಪಾಧ್ಯಾಯರಾದಂಥ ಲಕ್ಷ್ಮಿ, ಉಪಾಧ್ಯಕ್ಷರಾದಂಥ ಚಂದ್ರೇಗೌಡ, ವೆಂಕಟಪ್ಪ, ಆನಂದ ಮೋಹನ್, ರೆಡ್ಡಪ್ಪ ಮತ್ತು ವೆಂಕಟರಾಮಪ್ಪ, ವೆಂಕಟರಮಣ ಮತ್ತು ಸಂಪತ್, ಮುರಳಿ, ರವಿ, ಸುದೀಪ್, ಶ್ರೀನಿವಾಸ್, ವೆಂಕಟರಾಮರೆಡ್ಡಿ ಮತ್ತು ಅಶ್ವಥ್, ಮುನಿಯಪ್ಪ, ಲೋಹಿತ್ ಸೇರಿದಂತೆ ಇನ್ನಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಮೂಲಕ ಆ ಗಿಡ ಹೇಗೆ ಬೆಳೆದು ಸಮೃದ್ಧವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳನ್ನು ಕೊಡುತ್ತಾ, ಹಾಗೆ ಕೂಡ ಆ ಗ್ರಾಮೀಣರ ಮನಸ್ಸು ಕೂಡ, ಅವರ ಆರ್ಥಿಕ ಸ್ಥಿತಿಗತಿಗಳು ಕೂಡ ಅದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಕೂಡ ಮುಂದಿನ ಭವಿಷ್ಯ ಚೆನ್ನಾಗಿರಲಿ, ಅವರು ಕೂಡ ಜೀವನದಲ್ಲಿ ಮೇಲ್ಪಡಲಿ ಅಂತ ಹೇಳ್ತಾ, ಸೊ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ದಾನಿಗಳು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಮಾಡ್ಕೊಳ್ತಾ ಇದ್ದೀನಿ. ಅವರು ಅಷ್ಟೇ ಶ್ರೀಗಳು ಈಗ ಸಮಾಜ ಕಾರ್ಯಗಳನ್ನ, ಅದರಲ್ಲೂ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು. ಯಾಕೆಂತಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಶಿಕ್ಷಣವನ್ನ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅಂತಂದ್ರೆ ಅದು ಸರ್ಕಾರಿ ಶಾಲೆ ಮಾತ್ರ. ಹಾಗಾಗಿ ಆ ಸರ್ಕಾರಿ ಶಾಲೆಗಳ ಉನ್ನತಿಗೆ ಕೈ ಜೋಡಿಸ್ತಕ್ಕಂಥ ಇಂಥವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತಷ್ಟು ಸಮಾಜದವರು ಅವರು ಕೂಡ ಜೋರಾಗಿ ಚಪ್ಪಾಳೆಯನ್ನು ಕಟ್ಟೋದ್ರ ಮೂಲಕ ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಿಮ್ಮ ಸಹಕಾರ ಶಾಲೆಗೆ ಇದೇ ರೀತಿ ಹೇಳೋಣ. ಧನ್ಯವಾದಗಳು ಸರ್. ಹಾಗೆ ಧನ್ಯವಾದಗಳು. ಗ್ರಾಮಸ್ಥರಿಂದ ಬಂದ್ರು ನನಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಾಗಿದೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆಯೇ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವರು ಮೋಹನ್ ಅವರು BMTC ಕಂಡಕ್ಟರ್ ಆಗಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವ್ರನ್ನೂ ಕೂಡ ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಇನ್ಯಾರು ಇದ್ದಾರೆ? ಸರ್ ನಾಯಕರಲ್ಲಿ ಒಳ್ಳೇದಾಗಿ ಅಂತ ಮಕ್ಕಳಿಗೆ ಜೋರ ಚಪ್ಪಾಳೆ ಹೊಡಿರಿ. ಇನ್ನಷ್ಟು ಜೋರಾಗಿ ನಿಮಗೆ ಎಷ್ಟು ಶಕ್ತಿ ಇದೆಯಾ ಅಂತ. ವೆರಿ ಗುಡ್. ರಚನೆ ಶಕ್ತಿ ವೆರಿ ಗುಡ್. ಓಕೆ ಸರ್, ಶ್ರೀಗಳಿಗೆ ಒಳ್ಳೇದಾಗ್ಲಿ. ಚಪ್ಪಾಳೆ ನಿಲ್ಲಿಸಬಾರ್ದು. ನಿಮಗೆ ಎಷ್ಟು ಎನರ್ಜಿ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಕೂಡ ಜೋರಾಗಿ ಚಪ್ಪಾಳೆಯನ್ನು ಕಟ್ಟೋದ್ರ ಮೂಲಕ ಅವರನ್ನ ಗೌರವಿಸಬೇಕಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಅಂತ
ಮುನಿಯಪ್ಪಣ್ಣ ಹೋಟ್ಲು ಮುನಿಯಪ್ಪಣ್ಣ ಇದೆ. ಆಮೇಲೆ ಅಲ್ಲಿ ಶ್ರೀರಾಮಣ್ಣ ಅಲ್ಲಿ ಅಶ್ವಥಣ್ಣ ನನ್ನ ಪಾಪ ಬರ್ರಿ ಕಾಣಿಸ್ತದೆ ಸರ್. ಆದಷ್ಟು ಬೇಗ ರೆಚ್ಚ ರೆಡಿ ಆಗ್ಬೇಕು. ಆಯ್ತಣ್ಣ ಆಯ್ತು. ಎಲ್ಲ ಸಹಕಾರದಿಂದ ನಾಯಕನಹಳ್ಳಿ ಬೈರೇಗೌಡ ಅಣ್ಣ ಅಂದ್ರೆ ಸಮಾಜ ಸೇವಕರು. ಈಗ ತಾನೇ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ಕೊಂಡು ಬಂದು ಅವ್ರು ಅತಿ ಹೆಚ್ಚಾಗಿ ಸ್ಕೂಲು ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಅವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿರೋದು ಕೆಂಬೋಡಿಯಲ್ಲಿ. ಅವರು ಸಮಾಜ ಸೇವಕಾಗಿ ಈ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇದ್ದಾರೆ. ಸಂತೋಷ ಬಂದು ಕೇಳಿದಾಗ ನಮ್ಮ ಶಾಲೆ ಇಂಗ್ಲಿಷ್ ಮೀಡಿಯಂ ಆಗಿದೆ, ಅದರಿಂದ ನಿಮ್ಮ ಹಣ ಸಹಾಯ ಬೇಕಂದಾಗ ನಾನು ಸಹ ಹೇಳಿದವ್ರಿಗೆ ಹಣ ಸ್ವಲ್ಪ ಏನಾದರೂ ಹಣ ಸಹಾಯ ಮಾಡಬೇಕು, ವ್ಯಾನ್ ಹಾಕಬೇಕು, ಪಕ್ಕದೂರಿಂದ ಮಕ್ಕಳಿಗೆ ಕರ್ಕೊಂಡ್ಬರೋದು ತುಂಬಾ ತೊಂದರೆ ಆಗಿದೆ ಅಂತ ಹೇಳಿದಾಗ ಅವರು ಸಹ ಆಯ್ತಣ್ಣ ನಿಮ್ಮ ಮಾತಿಗೆಲ್ಲ ಗೌರವ ಕೊಟ್ಟು ಬರ್ತೀನಿ ಅಂತೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಮಕ್ಕಳಂದ್ರೆ ಬಹಳ ಪ್ರೀತಿ. ಶಾಲಾ ಶಿಕ್ಷಕರು, ಮಕ್ಕಳು, ಪೇರೆಂಟ್ಸ್ ನಮಸ್ಕಾರ ಹೇಳ್ತಾ ಈ ಸರ್ಕಾರಿ ಶಾಲೆ ಅನ್ನೋದು ಇದನ್ನ ಬೆಳೆಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿರೋ ಸಂತೋಷ್ ಅವ್ರಿಗೆ ಬಹಳ ಒಂದು ದೊಡ್ಡ ಅಭಿನಂದನೆ ಹೇಳ್ಬೇಕು. ಪ್ರೈವೇಟ್ ಸ್ಕೂಲ್ಗಳು ಎಲ್ಲರೂ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾ ಇದ್ದಾರೆ, ಆದ್ರೆ ಸರ್ಕಾರಿ ಸ್ಕೂಲ್ನ ಬೆಳೆಸೋದು ಶಿಕ್ಷಕರ ಕೈಲಿದೆ. ನಮ್ಮ ಈ ಶಿಕ್ಷಕರು, ಈ HM ಅವರು ಮನಸ್ಸು ಮಾಡಿ ಒಳ್ಳೆ ಶಿಕ್ಷಣ ಕೊಟ್ರೆ ಸರ್ಕಾರಿ ಶಾಲೆಗಳು ಮಕ್ಕಳು ಎಲ್ಲ ಸೇರಿಸುವಂತ ಕೆಲಸ ಆಗುತ್ತೆ. ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಗೌರ್ಮೆಂಟ್ ಸ್ಕೂಲ್ಗಳನ್ನ ಬೆಳೆಸಬೇಕು, ಸರ್ಕಾರದಿಂದ ಬಹಳ ಅನುದಾನ ಬರುತ್ತೆ. ಹಂಗಾಗಿ ಬೇರೆ ಶಾಲೆಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸುಮಾರು ಒಂದು 60 ಸ್ಟೂಡೆಂಟ್ಸ್ ಇದ್ದಾರೆ. ಅದು ಬಹಳ ಖುಷಿ ಆಗ್ತಾ ಇದೆ. ಬೇರೆ ಕಡೆ ಎಲ್ಲ ಶಾಲೆಗಳಲ್ಲಿ ನೋಡಿದ್ರೆ ಒಂದು 5, 6, 10 ಜನ ಬಂದ್ಬಿಟ್ಟಿದ್ದಾರೆ. ಹಂಗಾಗಿ ಈ ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಕೊಟ್ಟು ಇವ್ರಿಗೆಲ್ಲ ಜ್ಞಾನ ತುಂಬಿ ಇವ್ರಿಗೆಲ್ಲ ಒಳ್ಳೆ ಒಂದು ಭವಿಷ್ಯ ಕೊಡಬೇಕು ಅಂತ ನಾನು ಶಿಕ್ಷಕರಲ್ಲಿ ಒಂದು ಮನವಿ ಮಾಡಿ ಇಲ್ಲಿ ಬಂದಿರತಕ್ಕಂತ ಮುಖ್ಯ ನಮ್ಮ ಗ್ರಾಮಸ್ಥರು, ಹಿರಿಯರು ಇವರೆಲ್ಲರೂ ನಮ್ಮ ಶಾಲೆ ಹೈದರಾಬಾದ್ ಶಾಲೆಗೆ ಎಲ್ಲರೂ ಒಂದು ಕೈ ಜೋಡಿಸಿದ್ರೆ, ಎಲ್ಲರಿಗೂ ಒಂದು ಜವಾಬ್ದಾರಿ ಇದ್ರೆ ಎಲ್ಲರೂ ಸರ್ಕಾರಿ ಶಾಲೆಗಳು ಮಕ್ಕಳನ್ನ ಸೇರಿಸಬೇಕು. ಶಿಕ್ಷಕರಿಗೆ ಅವಾಗ ಬಂದು ಏನೋ ಒಂದು 4 ಮಾತು ಹೇಳಿ ಅವರು ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಅವರು ಒಂದು ಮಕ್ಕಳನ್ನ ಒಳ್ಳೆ ಶಿಕ್ಷಣ ಕೊಡೋಕೆ ಅವಕಾಶ ಆಗುತ್ತೆ. ಹಂಗಾಗಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಉಳಿಸಿ ಈ 4 ಮಾತುಗಳು ಹೇಳಿ ನಾನು ಮುಗಿಸ್ತೇನೆ. ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ಶಾಲೆ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಒಂದು SDMC ಅವಾರ್ಡ್ ಕೂಡ ಲಾಸ್ಟ್ ಟೈಮ್ ಬಿಫೋರ್ 3 years ಬ್ಯಾಕ್ ಬೆಸ್ಟ್ SDMC ಅವಾರ್ಡ್ ಕೂಡ ನಮ್ಮ ಶಾಲೆಗೆ ಬಂದಿತ್ತು. ಆಮೇಲೆ ಇಲ್ಲೆಲ್ಲ ಕೂಡ ಪರಿಸರ ತುಂಬಾ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ಮರಗಳನ್ನು ಹಾಕಿದ್ವಿ. ಲಾಸ್ಟ್ ಬಾರಿ ಕಳೆದ್ವಿ ಸರ್ ಅದನ್ನ, ಮಕ್ಕಳ ಮೇಲೆ ಬೀಳ್ತಾ ಇತ್ತು ಅಂತೇಳಿ. ಈ ಗಾರ್ಡನ್ ಇದೆಲ್ಲ ನೋಡಿ ಸ್ವಚ್ಛ ಪರಿಸರ ಶಾಲೆ ಅಂತೇಳಿ ಕೂಡ ಕಳೆದ 3 ಬಾರಿ ನಮ್ಮ ಶಾಲೆಗೆ ಹಸಿರು ಮಿತ್ರ ಶಾಲೆಗಳು ಮತ್ತು ಸ್ವಚ್ಛ ಪರಿಸರ ಶಾಲೆಗಳನ್ನ 3 ಬಾರಿ ಈ ಸರ್ಕಾರಿ ಶಾಲೆ ಪಡ್ಕೊಂಡಿದೆ ಸರ್. ಅದನ್ನ ಹೇಳಿ ಕೂಡ ನಮ್ಗೆ ಹೆಮ್ಮೆ ಆಗುತ್ತೆ. ಬಹಳ ಮುಖ್ಯವಾಗಿ ಹೈದರಾಬಾದ್ನಲ್ಲಿ ಶಾಲೆಯಲ್ಲಿ ಓದಿ ಹೊರಗಡೆ ಓದಿ ಶಾಲೆ ಅಂತ ಹೇಳಿಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಹಾಗೆ ಒಂದು ಕಿರು ಪರಿಚಯವನ್ನ ಶಾಲೆ ಬಗ್ಗೆ ಅವ್ರಿಗೆ ಮಾಡ್ಕೊಳ್ತಾ ಸರ್, ಇದುವರೆಗೂ ನಮ್ಮ ಶಾಲೆಯಲ್ಲಿ 32 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಕಳೆದ ಬಾರಿ 7 ಮಕ್ಕಳು 7th ಅನ್ನ ಪಾಸ್ ಆಗಿ ಈಗ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ನಾವು ಅಂದ್ಕೊಂಡ್ವಿ ಏನ್ ಮಾಡೋದು, ಮಕ್ಕಳ ಸಂಖ್ಯೆ ಕಡಿಮೆ ಆಯ್ತು ಅಂತ. ಸೊ ಈಗ ಸರ್ಕಾರ ದೊಡ್ಡ ಮನ್ಸು ಮಾಡಿ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಕೊಟ್ಟಾಗ ಈಗ ನಮ್ಮ ಸರ್ಕಾರಿ ಶಾಲೆಗೆ 1 ರಿಂದ 7ನೇ ತರಗತಿಗೆ ಸುಮಾರು 18 ಮಕ್ಕಳು ಹೊರಗಡೆ ವಿವಿಧ ಗ್ರಾಮಗಳಿಂದ 3-4 ಹಳ್ಳಿಗಳಿಂದ 18 ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಸೇರ್ಪಡೆಯಾಗಿದ್ದಾರೆ. ಗಜವದನ ಬೇಡುವೆ ಗೌರಿ ತನಯನೇ ಶ್ರೀ ಜಗವಂದಿತ
ಶಂಕು